ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಫ್ರಮ್ ಕ್ಯಾನಡಾ. ನಾವಿವತ್ತು ಕ್ಯಾಲಗರಿಯ ಚೈನೀಸ್ ನೈಟ್ ಮಾರ್ಕೆಟ್ಗೆ ಬಂದಿದ್ದೀವಿ. ಚೈನಾ ಟೌನ್ ಎಂಟರ್ ಆಗಿದ ತಕ್ಷಣ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಲಿಟ್ರಲಿ ನಮ್ಮ ಮೆಜೆಸ್ಟಿಕ್ ಹತ್ರ ಇರೋ ನ್ಯಾಷನಲ್ ಮಾರ್ಕೆಟ್ ಬಂದಿದ್ದೀನಿ ಅನ್ನಿಸ್ತಾ ಇದೆ ನಂಗೆ. ಒಂಚೂರು ಸ್ಪೇಸ್ ಇಲ್ಲ, ಜನಗಳು ತುಂಬಿಕೊಂಡಿದ್ದಾರೆ ಅಂಡ್ ಸಣ್ಣ ಸಣ್ಣ ಸ್ಟಾಲ್ಸ್ ಹಾಕಿದ್ದಾರೆ ಎಲ್ಲ ಕಡೆ. ಈ ಮಾಲ್ ಅಲ್ಲಿ ಬರೀ ಚೈನೀಸ್ ಸ್ಟಾಲ್ಸ್ ಅಷ್ಟೇ ಇರೋದು. ಅರೌಂಡ್ 80 ಚೈನೀಸ್ ಸ್ಟಾಲ್ಸ್ ಇದೆಯಂತೆ. ಸೊ ಬೇಸಿಕಲಿ ಇಲ್ಲಿ ಎಲ್ಲ ಐಟಮ್ಸ್ ಸಿಕ್ಕಾಪಟ್ಟೆ ಚೀಪ್ ಇರುತ್ತೆ. ಅಂಡ್ ಮಾಲ್ ಫುಲ್ಲು ಆಲ್ಮೋಸ್ಟ್ 90% ಚೈನೀಸೇ ಇದ್ದಾರೆ ಇವತ್ತು. ನಮ್ಮಂಥವ್ರು ಒಂದು ಸ್ವಲ್ಪ ಜನ ಇದೀವಿ ಅಷ್ಟೇ ಇಲ್ಲಿ ಇವತ್ತು. ಸಿಕ್ಕಾಪಟ್ಟೆ ಡೆಕೋರೇಟಿವ್ ಐಟಮ್ಸ್. ಲಿಟ್ರಲಿ ನಂಗೆ ಏನು ಅರ್ಥನೇ ಆಗ್ತಿಲ್ಲ ಅವ್ರು ಮಾತಾಡೋದು. ಜಸ್ಟ್ ಗಿಜಿ 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 ಅಂತ ಕೇಳಿಸ್ತಿದೆ. ಸ್ಟಾಲ್ಸ್ ಬರೀ ಹೊರಗಡೆ ಅಷ್ಟೇ ಅಲ್ಲ, ಒಳಗಡೆ ಶಾಪ್ಸ್ ಕೂಡ ಇದೆ. ಅಂಡ್ ಶಾಪ್ಸ್ ಒಳಗಡೆಗಿಂತ ಹೊರಗಡೆ ಜಾಸ್ತಿ ಜನ ಇದ್ದಾರೆ ಇವತ್ತು. ಇದು ಜಸ್ಟ್ ಮಾಲ್ ಸ್ಟಾರ್ಟಿಂಗ್ ಅಷ್ಟೇ. ಸೊ ಇದೇ ತರ ಇನ್ನ ಆಲ್ಮೋಸ್ಟ್ ಒಂದು 300 ಮೀಟರ್ಸ್ ಹೋಗ್ಬೋದು, ಅಷ್ಟು ದೊಡ್ಡ ಮಾಲ್ ಇದು. ಮುಂದೆ ಕಾಣ್ತಾ ಇದೆ ನೋಡಿ, ಎಸ್ಕಲೇಟರ್ ಎಲ್ಲ ಇದೆ. ಅಂಡ್ ಫುಲ್ ಚೈನೀಸ್ ಡೆಕೋರೇಷನ್ಸ್ ಮಾಡಿಟ್ಟಿದ್ದಾರೆ. ಆಕ್ಚುಲಿ ಹೆಣ್ಮಕ್ಳಿಗೆ ಜಾಸ್ತಿ ಐಟಮ್ಸ್ ಇದೆ, ಸೊ ನಮ್ಗೆ ಏನು ಇಲ್ಲ. ನಮ್ ಮೋಸ್ಟ್ಲಿ ತಿನ್ನಕ್ ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಬಿಟ್ರೆ ಬೇರೆ ಏನು ಕಾಣ್ತಿಲ್ಲ ನನಗೆ. ಯಾವ್ದೋ ಮ್ಯೂಸಿಕ್ ಫೆಸ್ಟ್ ನಡೀತಾ ಇದೆ, ನೋಡೋಣ ಅದು ಇಂಗ್ಲಿಷ್ ಅಲ್ಲಿ ಇದೆಯಾ ಚೈನೀಸ್ ಅಲ್ಲಿ ಇದೆ ಅಂತ. ಸಿಂಗರ್ ನೋಡಿದ್ರೆ ಪಕ್ಕ ಚೈನೀಸ್ ಇದೆ, ನಂಗೆ ಯಾಕೋ ಅರ್ಥ ಆಗ್ತಾ ಇಲ್ಲ ಇದು. ಸೊ ಇದು ಚೈನೀಸೇ. ಈಗ ಇಲ್ಲಿ ಇಷ್ಟು ಜನ ನೋಡ್ತಾ ಇದ್ರೆ ನಂಗೆ ಸದ್ಯಕ್ಕೆ ಏನ್ ಅನಿಸ್ತಿದೆ ಗೊತ್ತಾ, ನಮ್ಮ ಮೆಜೆಸ್ಟಿಕ್ ಹತ್ರ ಇರೋ ನ್ಯಾಷನಲ್ ಮಾರ್ಕೆಟ್ ಬಂದಿದ್ದೀನಿ ಅನ್ನಿಸ್ತಾ ಇದೆ ನಂಗೆ. ನಮ್ಮ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಹಿಂಗೆ ಎಲ್ಲ ಐಟಮ್ಸ್ ಫುಲ್ ಜನ ಫುಲ್ ಬಾರ್ಗೇನ್ ಮಾಡ್ತಾ ಇದ್ದಾರೆ. ಇಲ್ಲೂ ಒಂಥರ ಚೆನ್ನಾಗಿದೆ ಚೈನೀಸ್ ಮಾರ್ಕೆಟ್. ಈ ಶಾಪ್ ಅಲ್ಲಿ ನೋಡಿ ಚೈನೀಸ್ ಟ್ರೆಡಿಷನಲ್ ಡ್ರೆಸ್ಸಸ್ ಇದೆ. ಸೊ ಎಲ್ಲ ಚೈನೀಸ್ ಟ್ರೆಡಿಷನಲ್ ಡ್ರೆಸ್ಸಸ್ ಈ ಶಾಪ್ ಅಲ್ಲಿ ಕಾಣಿಸ್ತಾ ಇದೆ ಈಗ. ಅಂಡ್ ಇಲ್ಲಿ ನಂಗೆ ನಡೀತಾ ಇರುವಾಗ ಆಕ್ಚುಲಿ ನಂಗೆ ಸ್ವಲ್ಪ ಫ್ರೈಡ್ ರೈಸ್ ಸ್ಮೆಲ್ ಬರ್ತಿದೆ. ಸೊ ಹಂಗಂದ್ರೆ ಇಲ್ಲಿ ಅವ್ರದ್ದು ಫ್ರೈಡ್ ರೈಸ್ ರೆಸ್ಟೋರೆಂಟ್ ಯಾವ್ದೋ ಹತ್ರ ಇದೆ ಅಂತ ಅನ್ನಿಸ್ತಿದೆ. ಸೊ ವಿಂಟರ್ ನೈಟ್ ಮಾರ್ಕೆಟ್ ಇವ್ರದ್ದು. ಸೊ ಇವತ್ತು ಸಂಜೆ 5 to 9 ಓಪನ್ ಇರುತ್ತೆ. ಚೆನ್ನಾಗಿದೆ, ಬಟ್ ಇಷ್ಟೊಂದು ಜನ ನಾನು ಕ್ಯಾನಡಾದಲ್ಲಿ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಒಂದೇ ಜಾಗದಲ್ಲಿ ಎಲ್ಲ ಸ್ಟಾಲ್ಸ್ಗಳು. ಅಂಡ್ ಏನಂದ್ರೆ ಇದು ಚೈನೀಸ್ ಮಾರ್ಕೆಟ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜನ ಬಾರ್ಗೇನ್ ಕೂಡ ಮಾಡ್ತಾ ಇದ್ರು. ಮುಂದೆ ನೋಡೋಣ ಚೈನೀಸ್ ಡೆಸರ್ಟ್ಸ್ ಏನಾದ್ರು ಕಾಣುತ್ತಾ ಅಂತ, ಅದನ್ನು ತೋರಿಸ್ತೀನಿ. ಆಕ್ಚುಲಿ ಚೈನೀಸ್ ಡೆಸರ್ಟ್ಸ್ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ ಇವ್ರದ್ದು. ಇಲ್ಲಿ ನೋಡಿ ಅಲಿ ಎಕ್ಸ್ಪ್ರೆಸ್ ಅಲ್ಲಿ ಸಿಗೋ ಐಟಮ್ಸ್ ಎಲ್ಲ ಇಲ್ಲಿ ಆಕ್ಚುಲಿ ಕಾಣ್ತಾ ಇದೆ. ಈ ಮ್ಯೂಸಿಕ್ ನೀವು ಪಕ್ಕ ಕೇಳೇ ಇರ್ತೀರ ಎಲ್ಲಾದ್ರೂ. ಇದು ಆಕ್ಚುಲಿ ನೋಡಿ ಚೈನೀಸ್ ಸಾಂಗ್ ಇದು. ನೋಡಿ ಟ್ರೆಡಿಷನಲ್ ಚೈನೀಸ್ ಡ್ರ್ಯಾಗನ್ ಡ್ಯಾನ್ಸ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಯೂಶಲಿ ಚೈನೀಸ್ ನೈಟ್ ಮಾರ್ಕೆಟ್ ಒನ್ಸ್ ಇನ್ 3-4 ಮಂತ್ಸ್ ಮಾಡ್ತಾರೆ. ಅಂಡ್ ಬೇರೆ ಸೀಸನ್ ಅಲ್ಲಿ ಮಾಡುವಾಗ ಹೊರಗಡೆ ಇರುತ್ತೆ ಅದು. ಬಟ್ ಈಗ ವಿಂಟರ್ ಆಗಿರೋದ್ರಿಂದ ಎಲ್ಲ ಒಳಗಡೆ ಇದೆ. ಮೇ ಬಿ ಅದರಿಂದನೇ ಇಷ್ಟೊಂದು ಕ್ರೌಡ್ ಅನ್ನಿಸ್ತಿರೋದೆ ಅನ್ಸುತ್ತೆ ನಂಗೆ. ನಾನು ಆಕ್ಚುಲಿ ಚಿಕನ್ ಡಂಪ್ಲಿಂಗ್ಸ್ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀನಿ. ಸದ್ಯಕ್ಕೇನು ಕಾಣಿಸ್ತಾನೆ ಇಲ್ಲ. ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇದೆ, ಮೇ ಬಿ ಅಲ್ಲಿ ಇದೆ ಅನ್ಸುತ್ತೆ. ಹೌದು, ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿ ಕೆಳಗಡೆ ಇದೆ. ಚಿಕನ್ ಡಂಪ್ಲಿಂಗ್ಸ್ ಇಲ್ಲಿ ಸಿಗತ್ತೆ. ನೋಡಿ ಚೈನೀಸ್ ಬೇಕರಿಯಲ್ಲಿ ಏನಿದೆ ಅಂತ ಒಂದ್ ಸೆಕೆಂಡ್ ನೋಡೋಣ. ಒಳಗಡೆ ಆಕ್ಚುಲಿ ತುಂಬಾ ವೇಟಿಂಗ್ ಇದೆ, ನೋಡೋಣ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸೊ ಜಸ್ಟ್ ಚೈನೀಸ್ ಅಷ್ಟೇ ಅಲ್ಲ, ಬೇರೆ ಎಲ್ಲ ಏನೂ ಇದೆ. ಈ ಫ್ರಿಜ್ ಅಲ್ಲಿ ನೋಡಿ ಜಸ್ಟ್ ಚೈನೀಸ್ ಐಟಮ್ಸ್ ಎಲ್ಲ ಕಾಣ್ತಿದೆ. ಒಂದಷ್ಟು ಚೈನೀಸ್ ಡೆಸರ್ಟ್ಸ್, ಆಮೇಲೆ ಕೆನೇಡಿಯನ್ ಡೆಸರ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ.